ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಿನ್ನೆಯ ಕಾರ್ಯಕ್ರಮದಲ್ಲಿ ನಮಗೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯ ಅರಣ್ಯ ಕೃಷಿ ಮತ್ತು ಕೃಷಿ ಅರಣ್ಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಸರ್ ಅವರು ಬಿದಿರಿನ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದರು. ತಾವು ಆ ಕಾರ್ಯಕ್ರಮವನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಏನಪ್ಪ ಅಂತಂದರೆ, ಒಂದಿಷ್ಟು ಭಾಗವನ್ನು ನಾವು ಅಲ್ಲೇ ಪೊನ್ನಂಪೇಟೆಯಲ್ಲೇ ಇರುವಂತಹ ನರ್ಸರಿಯಲ್ಲಿ ಮಾಡಿದ್ವಿ. ಅದಾದಮೇಲೆ ಹತ್ತಿರಕ್ಕೆ ಒಂದು ರೈತರ ತೋಟಕ್ಕೆ ಹೋಗಿ ಅಲ್ಲಿ ಬಿದಿರಿನ ನಡುವೆ ನಿಂತ್ಕೊಂಡು ಅವರು ನಮಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ತೋಟದ ರೈತರಾಗಿರುವಂತಹ ಶ್ರೀ ಕರ್ತವಾಡ ವಿವೇಕ್ ಎಸ್ ಅವರನ್ನು ಮಾತಾಡಿಸಿ ಅವರ ಒಂದು ಬಿದಿರು ಬೆಳೆ, ಅದಕ್ಕೆ ಅವರು ಯಾಕೆ ಬೆಳೆಯೋಕ್ಕೆ ಬಂದರು, ಜಮೀನಿನ ಯಾವ ಭಾಗದಲ್ಲಿ ಬೆಳೀತಾ ಇದ್ದಾರೆ, ಹೇಗೆ ಬೆಳೀತಾ ಇದ್ದಾರೆ, ಒಟ್ಟಾರೆ ಅವರ ಅನುಭವ ಹೇಗಿದೆ, ಮತ್ತು ಮುಖ್ಯವಾಗಿ ಬಿದಿರಿನ ಮಾರುಕಟ್ಟೆ ಎಲ್ಲಿದೆ ಅಂತ ಅವ್ರಿಗೆ ಏನಾದ್ರು ಗೊತ್ತಿದೆಯಾ, ಕಟಾವು ಮಾಡಿ ಏನಾದ್ರು ಮಾರಿದಾರಾ ಅನ್ನೋದ್ರ ಬಗ್ಗೆ ಮಾತಾಡಿಸು. ಅದೇ ರೀತಿ ಆ ತೋಟವನ್ನು ಮೊದಲು ಶುರು ಮಾಡಿದ್ದು ಡಾಕ್ಟರ್ ಕ್ಲಾರಾ ಮಾನಸ ಅಂತ ಅಂದ್ಕೊಂಡು, ಇವರು PhD ಸ್ಟೂಡೆಂಟ್ ಆದಾಗ PhD ವಿದ್ಯಾರ್ಥಿನಿ PhD ಮಾಡಬೇಕಾದ್ರೆ ಸೊ PhDಗೋಸ್ಕರ ಅಲ್ಲಿ ಸಂಶೋಧನೆಗೋಸ್ಕರ ಅವರು ಆ ತೋಟವನ್ನು ಶುರು ಮಾಡಿದ್ದಾಗಿತ್ತು. ಸೊ ಅವರ ಅನುಭವವನ್ನು ಸಹಿತ ಇವತ್ತಿನ ಕಂತಲ್ಲಿ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಫಾರ್ಮ್ ಟಿವಿಯ ಕೃಷಿ ರುಚಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್ ನಿಮ್ಮ ಹತ್ರ ನಮಗೆ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಸರ್ ಕರ್ಕೊಂಡ್ಬಂದರು. ಅವ್ರದ್ದು ಏನಪ್ಪ ಅಂತಂದರೆ ಬಿದಿರನ್ನು ಬಹಳ ವರ್ಷದಿಂದ ಬೆಳೀತಾ ಇದ್ದಾರೆ. ಸೊ ಅವ್ರದ್ದೇ ಒಂದು ಸ್ಟೂಡೆಂಟ್ ಅವ್ರದ್ದು ಇದು ಒಂದು ಅಂದರೆ ಪ್ರಾಯೋಗಿಕ ಪ್ಲಾಟ್ ಥರನ ಹೋಗಿ ಮಾಡಿಕೊಂಡು ಇದು ಮಾಡಿದ್ರಾಗಿತ್ತು. ಸೊ ನಿಮ್ಮದು ಒಂದು ಅಭಿಪ್ರಾಯ, ನಿಮ್ಮ ಒಂದು ಅನುಭವ ಬಿದಿರಿನ ಬಗ್ಗೆ ನಮ್ಮ ಬೇರೆ ರೈತರಿಗೆ ತಿಳಿಸೋಕೆ ಅಂತ ನಾವಿಲ್ಲಿಗೆ ಬಂದಿದ್ದು ಸರ್. ಸರ್ ಈಗ ಮೊದಲಿಗೆ ಕೇಳೋದಾದರೆ, ನಿಮಗೆ ಈ ಬಿದಿರು ಬೆಳಿಬೇಕು ಅಂತ ಅನಿಸಿದ್ದು, ಇದ್ರ ಬಗ್ಗೆ ಗೊತ್ತಾಗಿದ್ದು ಅಥವಾ ಇದ್ರ ಬಗ್ಗೆ ನಿಮಗೆ ಎಷ್ಟೊಂದು ಆಸಕ್ತಿ ಬಂದಿದ್ದು ಹೇಗೆ ಮತ್ತು ಯಾವಾಗ ಸರ್? ಅದೇ ಕೋವಿಡ್ ಟೈಮ್ 2020ನಲ್ಲಿ ನಾವು ಡಾಕ್ಟರ್ ರಾಮಕೃಷ್ಣ ಹೆಗ್ಡೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರು. ಅವರು ಹೇಳಿದ್ದು ನಿಮ್ಮದು ತೋಟ ಇಲ್ಲಿ ನಮ್ಮದು ಕಾಲೇಜ್ ಹತ್ರ ಇದೆ, ಸೊ ಅದಕ್ಕೆ ನಮ್ಮದೊಂದು ಸ್ಟೂಡೆಂಟ್ ಇದೆ, ಅವರು PhD ಮಾಡ್ತಾ ಇದ್ದಾರೆ ಬ್ಯಾಂಬೂನಲ್ಲಿ. ಸೊ ಅದಕ್ಕೆ ನಾವು ಜಾಗ ನೋಡ್ಕೊಂಡು ಬರ್ತೀನಿ, ಅದು ಸೂಟೇಬಲ್ ಇದ್ದರೆ ನಾವು ಬ್ಯಾಂಬೂ ಹಾಕೋಣ. ಸೊ ಹಾಗೆ ನೋಡಿ ಬಂತು ಅವರು ಇದು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಥರ ಸಹ ಯೂಸ್ ಮಾಡಲಿಕ್ಕೆ. ಮತ್ತು ಬ್ಯಾಂಬೂ ಇದೀಗ ಅದೇ 2020 ನಾವು ಇದು ಕಲ್ಟಿವೇಟ್ ಮಾಡೋಕ್ಕೆ ಶುರು ಮಾಡಿ 2020 ಗೊತ್ತಾಗಿದ್ದು ಆವಾಗ ಮಾಡೋಕ್ಕೆ ಶುರು ಮಾಡಿ. ಇದು ಥ್ರೂ ಡಾಕ್ಟರ್ ರಾಮಕೃಷ್ಣ ಹೆಗ್ಡೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು. ಇದು ಎಷ್ಟು ಎಕರೆ ಜಾಗದಲ್ಲಿ ಶುರು ಆಯಿತು? 2.5 ಎಕರೆಗೆ ಶುರು ಆಗಿದ್ದು ಈ ಪ್ರಾಜೆಕ್ಟ್. ಓಕೆ ಸರ್, ಇದೀಗ ನಾವು ಸಾಮಾನ್ಯವಾಗಿ ನೋಡೋದಾದರೆ ನಮಗೆ ರಾಮಕೃಷ್ಣ ಹೆಗಡೆ ಸರ್ ಹೇಳ್ತಾ ಇದ್ರು, ಜಮೀನಿನ ತುಂಬ ಫಲವತ್ತಾದ ಜಾಗದಲ್ಲಿ ಬಿದಿರು ಹಾಕೋ ಬದಲು ಸ್ವಲ್ಪ ಜೌಗ್ ಜಮೀನಲ್ಲೋ ಸ್ವಲ್ಪ ಕಡಿಮೆ ಫಲವತ್ತಾಗಿರೋ ಜಮೀನಲ್ಲಿ ಹಾಕಿ ಅಂತ. ನಿಮ್ಮದು ಹೇಗೆ ಅಂದರೆ ಜಮೀನಿನ ಯಾವ ಭಾಗದಲ್ಲಿ ಹಾಕಿದ್ದೀರಾ ಹೇಗೆ ಅಂತ? ಅದೇ ಈಗ ಅಲ್ಲಿ ಸೈಡ್ನಲ್ಲಿ ಒಂದು ಇದಿದೆ, ತೋಡಿದೆ ಅಲ್ಲಿ. ಯಾಕೆಂದರೆ ನಾರ್ಮಲಿ ಅವ್ರು ಹೇಳ್ತದಲ್ಲ, ಅದು ಹತ್ರ ಇರಬೇಕು, ಅದೇ ಇಲ್ಲಿಂದ ಸ್ವಲ್ಪ ಅಷ್ಟೇ ದೂರ ಇರೋದು. ಸೊ ವಾಟರ್ ಸೋರ್ಸ್ ಇಲ್ಲಿ ಬರ್ತದೆ. ಅದಕ್ಕೆ ಅದು ನೋಡಿದ್ಮೇಲೆ ಸ್ವಲ್ಪ ಟೈಮ್ ಇರಬೇಕು. ಅಷ್ಟೊಂದು ನನಗೆ ಅದು ಉಪಯೋಗ ಆಗಲಿಲ್ಲ, ಯಾಕೆಂದ್ರೆ ಸಾಯಿಲ್ ಅಷ್ಟು ಚೆನ್ನಾಗಿಲ್ಲಲ್ಲ, ಅದಕ್ಕೆ ಗ್ರೋತ್ ಸ್ವಲ್ಪ ಅಷ್ಟು ಬಂದಿಲ್ಲ. ಅದಕ್ಕೆ ಈಗ ನಾವು ಈಗ ಅಂತ ಇದು ನಮ್ದು ಫರ್ಟಿಲೈಸರ್ ಹಾಕಿ ಸ್ವಲ್ಪ ಮಾಡಬೇಕು ಅಂತ ಇದೀರಿ. ಅಂದ್ರೆ ನಾವೀಗ ಇದೆಲ್ಲ ನೋಡ್ತಾ ಇರೋದು ಸಾಮಾನ್ಯವಾಗಿ 5 ವರ್ಷದ ಮರಗಳು ಅಂದ್ಕೊಂಡು. ಸರಿ, ಗಿಡನ ಎಲ್ಲಿಂದ ತಂದ್ರಿ? ಯಾವ ತಳಿಯ ಗಿಡಗಳು ಹೇಗೆ? ಅದು ಅಲ್ಲಿ ಫಾರೆಸ್ಟ್ ಕಾಲೋನಿಯಿಂದ ತಗೊಂಡು ಅಲ್ಲಿಂದ ಇದು ನಮ್ದು ಪ್ರಧಾನ ಮಂತ್ರಿ ಇದು ಬ್ಯಾಂಬೂ ಮಿಷನ್ ಸ್ಕೀಮ್ನಲ್ಲಿ ಸಹ ರಿಜಿಸ್ಟರ್ ಮಾಡಿದ್ದೀರಾ? ಓಕೆ. ಸರ್, ಯಾವ ತಳಿ ಇದು ಹೇಗೆ ಅದ್ರ ಗೊತ್ತಾ? ಬಿದಿರು ತುಂಡ್ಲ ತಳಿದು ಬಿದಿರನ್ನು ಹಾಕಿರೋದು. ಸಾಮಾನ್ಯವಾಗಿ ಎಷ್ಟು ಅಡಿ ಅಂತರ ಕೊಡಬೇಕು? ನೀವು ಎಷ್ಟು ಅಡಿ ಕೊಟ್ಟಿದ್ದೀರಾ ಹೇಗೆ? 10x10 ಇರ್ತದೆ, ಕಾಣ್ತದೆ. ಅದೇ ನಾರ್ಮಲ್ ಹಾಕೋದು, ಅದನ್ನು ನಾರ್ಮಲ್ ಆಗಿ ಹಾಕಿ ಮಾಡಿದ್ದಾರೆ ಅಂತ ಅಂದ್ಕೊಂಡು. ನಾವು ಅಂತ ಕೇಳಿಸೋದಂದ್ರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಾಗಿದೆ ಹೆಂಗಪ್ಪ ಅಂತಂದರೆ, ಬಿದಿರಿಗೆ ನೀರು ನಿಲ್ಲಬಾರ್ದು ಅಂತ ಅಂದ್ಕೊಂಡು. ಜಮೀನಲ್ಲಿ ಇದು ನೀರು ಅಂದರೆ ಸಾಮಾನ್ಯ ನೋಡ್ತೀವಿ ಆ ಕಡೆ ಈ ಕಡೆ ಹತ್ರದ್ದು ಅದೆಲ್ಲ ಚರಂಡಿ ತೆಗ್ದಿದ್ದೀನಿ ರೈಟ್ ಅರೌಂಡ್. ನೀರು ಜಾಸ್ತಿ ಇದ್ರೆ ಚರಂಡಿಗಳಲ್ಲಿ ಅಲ್ಲಿ ನಮ್ದು ಇದಿದೆಲ್ಲ ತೋಡು ಅದಕ್ಕೆ ಹೋಗ್ತದೆ, ಅದಕ್ಕೇನೆ ಹೋಗ್ತದೆ, ಸ್ಟ್ರೀಮ್ ಇದೆಯಲ್ಲ ಆ ಸ್ಟ್ರೀಮ್ಗೆ ಹೋಗ್ತದೆ. ನಾವು ಕೆಲವೊಬ್ಬರು ಬಿದಿರು ಬೆಳೆದವ್ರದ್ದು ನೋಡಿದ್ದೀವಿ. ಏನಪ್ಪ ಅಂತಂದರೆ ಸಾಲು ನಡುವೆ ಒಂದು ಇದು ಕಾಲುವೆ ಇದು ಮಾಡ್ತಿದ್ರು. ಹತ್ರ ಒಂದಡಿ ಎಷ್ಟು ಅಗಲ ಆಳದ್ದು ಒಂದು ಕಾಲುವೆ ಕೊಡೋದು, ಅಲ್ಲಿಂದ ನೀರು. ಅದು ಮುಂಚೆ ಇತ್ತು, ಸ್ಟಾರ್ಟಿಂಗ್ ಇತ್ತು. ಅದಾದ್ಮೇಲೆ ಈಗ ಇದು ಸ್ವಲ್ಪ ದೊಡ್ಡ ಮಧ್ಯದಲ್ಲಿ ಕಾಣ್ತದೆ ಅಲ್ಲ, ಅದೇ ಇತ್ತು ಮುಂಚೆ ಇತ್ತು. ಈಗ ಅದು ಬೇಡ ಅಂದ್ರೆ ಅದು ಹಾಗೆ ಕ್ಲೋಸ್ ಆಗಿದೆ. ಅದಂದ್ರೆ ಬೇಡ ಅಂತಂದ್ರೆ ದೊಡ್ಡಾದ್ಮೇಲೆ ಬೇಡ ಅಂತ ಹಾಗೆ ಅದಕ್ಕಾಗಿ. ಓಕೆ.
ಇನಿಷಿಯಲ್ ಸ್ಟೇಜಸ್ ಇರುವಾಗ ಅದು ಸ್ವಲ್ಪ ಇದು ಜಾಸ್ತಿ ನೀರಿದ್ರೆ ಅದು ಚೆನ್ನಾಗಿ ಬೆಳೆಯೋದು. ಅದಕ್ಕೆ ಇದು ಇತ್ತು ಅಲ್ಲಿ ಎಲ್ಲ ಸ್ವಲ್ಪ ಎಲ್ಲ ನೋಡ್ತಾರೆ ಅಲ್ಲಲ್ಲಿ ಕಾಣ್ತಾ ಇದೆ. ಹೌದು, ನಮ್ಗೆ ಕೆಲವೊಂದು ಇದು ಕಾಣ್ತಾ ಇದೆ. ಮುಂಚೆ ಇತ್ತು, ಮುಂಚೆ ಇತ್ತು, ಈಗೆಲ್ಲ ಸ್ವಲ್ಪ ಇದು ಕ್ಲೋಸ್ ಆಗಿದೆ. ಓಕೆ ಸರ್, ನಾವು ನೋಡ್ತಾ ಇದೀವಿ ಕೆಲವೊಂದು ಕಡೆ ಗಿಡ ಹೋಗಿದ ರೀತಿ ಇದೆ. ಅಂದ್ರೆ ಇದು ಯಾಕೆ ಹೋಯ್ತು ಅಂದ್ರೆ ಹೇಗೆ ಏನಂತ? ಅದು ಪ್ರಾಪರ್ ನ್ಯೂಟ್ರಿಯೆಂಟ್ ಇಲ್ಲ ಅಂದ್ರೆ ಕಾಣ್ತದೆ. ಒಂದು ಸ್ವಲ್ಪ ಎಲ್ಲ ಹೋಗಿದೆ. ಅದು ಅದೇ ಫರ್ಟಿಲಿಟಿ, ಸಾಯಿಲ್ ಫರ್ಟಿಲಿಟಿ ಮುಂಚೆ ಚೆನ್ನಾಗಿ ಬಂತು. ಯಾಕೆ ಇನಿಷಿಯಲ್ ಸ್ಟೇಜಸ್ ನಲ್ಲಿ ಆಲ್ಮೋಸ್ಟ್ 95% ಎಲ್ಲ ಬಂದಿದ್ದು, ಚೆನ್ನಾಗಿ ಬಂದಿದ್ದು. ಅಲ್ಲಿಂದ ಸ್ವಲ್ಪ ಇದು ಸ್ವಲ್ಪ ಎಲ್ಲ ಹೋಗಿದೆ. ಓಕೆ, ಈಗ ಫಸ್ಟ್ ಅದಕ್ಕೆ ಬರುವ ಸರ್. ಸಾಮಾನ್ಯವಾಗಿ ನಾವು ನೋಡಿರೋ ಕಡೆ ಅಂದರೆ ಬಿದಿರನ್ನೇ ಈ ರೀತಿಯಾಗಿ ಬೆಳೆದವರಿಗೆ ಸಪ್ರೇಟಾಗಿ ಬಿದಿರನ್ನೇ ಬೆಳೆದವರು ಅಲ್ಲಿನ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಡ್ರಿಪ್ ಮಾಡ್ಕೊಳ್ಳೋದು, ಸ್ಪ್ರಿಂಕ್ಲರ್ ಮಾಡೋದು ಮಾಡಿರ್ತಾರೆ. ಬಟ್ ನೀವು ಆದರೆ ಇಲ್ಲಿ ಮಳೆಯಾಶ್ರಿತದಲ್ಲೇ ಬೆಳೆದಂಗಿದ್ದೀರಲ್ಲ. ಕಾಫಿಗೆ ಇದು ಮಾಡ್ತೀವಿ, ಇರಿಗೇಟ್ ಮಾಡ್ತೀವಿ ಅಲ್ಲ, ಆ ಟೈಮ್ಗೆ ನಮ್ಗೆ ಇಲ್ಲಿ ಒಂದು ಇದಿದೆ, ಕೆರೆ ಇದೆ, ಅಲ್ಲಿಂದ ಹಾರಿಸ್ತೀನಿ. ಎಷ್ಟು ಒಂದು ಇದೆ ಮಾರ್ಚ್ ಏಪ್ರಿಲ್ ನಲ್ಲಿ 2 ಬಾರಿ ಕೊಡ್ತಾರೆ ಕಾಫಿಗೆ. 2 ಬಾರಿ ಕೊಡ್ತೀರಾ? 2 ಬಾರಿ ಸಾಕಾಗತ್ತಾ ಸರ್ ಬಿದ್ರಿಗೆ? ಅಂದ್ರೆ ನಾನು ಅದು ನನ್ನ ನೋಡಿದ ಪ್ರಕಾರ ಸಾಕಾಗೋದಿಲ್ಲ ಅಷ್ಟೇ. ಸ್ವಲ್ಪ ನೀರು ಇಂಜು ಜಾಸ್ತಿ ಬೇಕು. ನಾರ್ಮಲಿ ಅವ್ರು ಏನು ಹೇಳೋದು, ಮಾನ್ಸೂನ್ ಟೈಮ್ನಲ್ಲಿ ಬಿದಿರು ಫಾಸ್ಟ್ ಆಗಿ ಗ್ರೋ ಆಗ್ತದೆ. ಅದು ಇಲ್ಲಿ ಅಷ್ಟು ಅದು ಕಾಣಲಿಲ್ಲ, ಗೊತ್ತಿಲ್ಲ ಯಾಕೆಂದ್ರೆ ಅದಕ್ಕಂತ ಗೊತ್ತಿಲ್ಲ. ಇದು ಒಂದು ನೀರಿಂದ ಆಯ್ತು ಸರ್. ಈಗ ಗೊಬ್ಬರ ಆದ್ರೆ ನೀವು ಸಾಮಾನ್ಯವಾಗಿ ಪ್ರತಿ ವರ್ಷ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬೆಳೀತದೆ ಅಂತ ಹೇಳ್ತಾರೆ. ಮುಂಚೆ ಅದೇ 2 ವರ್ಷ 3 ವರ್ಷ ಕೊಟ್ಟಿದ್ದೀನಿ. ಅಲ್ಲಿಂದ 2 ವರ್ಷ ಕೊಟ್ಟಿಲ್ಲ. ಈಗ ತಿರ್ಗಾ ಇವರು ಬಂದು ನೋಡ್ಕೊಂಡು ಡಾಕ್ಟರ್ ಹೆಗ್ಡೆ ನೋಡಿದ್ಮೇಲೆ ಅವ್ರು ಹೇಳಿ ಇಲ್ಲ ಸ್ವಲ್ಪ ತಿರ್ಗಾ ಗೊಬ್ಬರ ಹಾಕ್ಬೇಕು. ಅದಕ್ಕೆ ಈ ವರ್ಷ ಹಾಕಿದ್ದೀನಿ. ಈಗ ಬರುವ ವರ್ಷ ಸಹ ಹಾಕ್ತೀರಾ? ಗೊಬ್ಬರ ಅಂದ್ರೆ ಏನು ಕೊಡ್ತೀರಾ? ಸಾವಯವ ಗೊಬ್ಬರ ಕೊಡ್ತಿರೋ ಅಥವಾ ರಾಸಾಯನಿಕ? ನಮ್ದು ಕೆಮಿಕಲ್ಸ್. ಆಮೇಲೆ ಸಾವಯವ ಗೊಬ್ಬರ ಕೊಡ್ತೀರಾ ಹೇಗೆ? ಸಗಣಿ ಗೊಬ್ಬರ ಇನ್ನು ಕೊಟ್ಟಿಲ್ಲ. ಕೊಡಬೇಕು ಅಂತ ಅಂದ್ಕೊಂಡು ನೋಡಿ ಕೇಳಬೇಕು. ಅಂದ್ರೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟೊಂದು ನೀವು ಕೊಡಕ್ಕೆ ಇನ್ನು ಶುರು ಮಾಡ್ತಾ ಇದ್ದೀರಾ? ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್.
ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಬಿದಿರಿಗೆ ಪ್ರತಿ ವರ್ಷ ಮಾಡಲೇಬೇಕಾಗಿರುವಂಥ ಕೆಲಸ ಏನಾದ್ರು ಇರುತ್ತಾ? ಈಗ ನಾವು ಕೆಲವೊಂದು ಬೇರೆದಕ್ಕೆಲ್ಲ ನೋಡ್ತೀವಿ. ಈಗ ಕಾಫಿಲಾದರೆ ನೀವು ಮರದ ಟಾಪಿಂಗ್ ಎಲ್ಲ ಮಾಡ್ತೀವಿ, ಕಾಫಿಯಲ್ಲೂ ಸಣ್ಣ ಸಣ್ಣ ಪ್ರೂನಿಂಗ್ ಮಾಡ್ತೀವಿ. ಆ ಥರ ಬಿದಿರಿಗೆ ಏನಾದ್ರು ಇದೆಯಾ? ಬಿದಿರು ಈಗ ಸ್ವಲ್ಪ ಇಲ್ಲಿ ಎಲ್ಲ ಇಲ್ಲಿ ಕಾಣ್ತದೆ ಎಲ್ಲ ಸ್ವಲ್ಪ ಸೈಡ್ನಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಅದು ಡ್ರೈ ಎಲ್ಲ ಆಗ್ತದೆ ಅಲ್ಲ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಒಂದು ಗ್ರೋತ್ ಚೆನ್ನಾಗಿ ಆಗ್ತದೆ. ಬೇರೆ ಹಾಗೆ ಏನಿಲ್ಲ, ಏನಿಲ್ಲ, ದೊಡ್ಡ ಕೆಲಸ ಇಲ್ಲ. ಎಲ್ಲ ಅದೇ ಮಾಮೂಲು ಇದೆ, ಸ್ವಲ್ಪ ನೀರು ಹಾಕಿದ್ರೆ ಸಾಕು. ನೀವು ಗೊಬ್ಬರ ಹಾಕಿದ್ರು, ನೀವು ಸೈಡ್ನಲ್ಲಿ ಏನಿದೆ ಕಚರ ಬಂದರೆ ಅದನ್ನ ಕ್ಲೀನ್ ಮಾಡಿದ್ರೆ ಅಷ್ಟೇ ಸಾಕು. ಅದೊಂದೇ ಸಣ್ಣ ಕೆಲಸ ಇರೋದು, ಮತ್ತೆಂಥದ್ದು ಇಲ್ಲ. ಅಷ್ಟು ಭಾಳ ಕೆಲಸ ಏನಿಲ್ಲ. ಸರ್, ಆಮೇಲೆ ಇನ್ನೊಂದು, ಇದು ನಮಗೆ ನಿನ್ನೆ ನಾವು ಒಬ್ಬರು ನಾವು ಮಾತಾಡಿಸ್ತಾ ಇದ್ವಿ ಹಿಂದೆ ಒಬ್ಬರು ರೈತರನ್ನ. ಅವ್ರು ಹಿಂಗೆ ನಿಮ್ಮ ಥರನೇ ಬಿದಿರನ್ನ ಒಂದು 3 ಎಕರೆಯಲ್ಲಿ ಬಿದಿರು ಕಾಡು ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಆನೆಗಳು ಈ ಬಿದಿರು ಕಾಡು ಕಡೆಗೇ ಬರ್ತವೆ, ಇಲ್ಲೇ ಬಂದು ಮಲಗ್ತಾವೆ ಅಂತ ಅಂದ್ಕೊಂಡು. ನಿಮ್ಗೆ ಆ ಥರ ಏನಾದ್ರು ಆಗಿದೆಯಾ ಹೇಗೆ? ಮೇಡಮ್ ಅವ್ರು ಹೇಳ್ತಾ ಇದ್ರು ನಿಮ್ಗೆ. ಅದೇ ಇಲ್ಲಿ ಅಷ್ಟು ಬರೋದಿಲ್ಲ. ಒಂದ್ಸಲಿ ಒಂದು 2 ವರ್ಷ ಮುಂಚೆ 1.5 years ಮುಂಚೆ ಬಂದಿದೆ ಕಾಣ್ತದೆ. ಆವಾಗ ಇಲ್ಲಿಂದ ಕ್ರಾಸ್ ಆಗಿದೆ. ಇದನ್ನೇನು ನಷ್ಟ ಮಾಡಲಿಲ್ಲ, ಏನು ಮಾಡಲಿಲ್ಲ. ಈಗ ಹೋಗಿದ್ರು ಬೇರೆ ಕಡೆ ಹೋಗಿ ಅಲ್ಲಿ ವಾಪಸ್ ಈ ಕಡೆಯಿಂದ ಬಂದಿದ್ದು. ಇಲ್ಲಿ ಏನು ಇದು ನಷ್ಟ ಮಾಡಲಿಲ್ಲ. ಅದು ನಮಗೆ ಸಹ ಆಶ್ಚರ್ಯ, ಯಾಕೆ ಮಾಡಿಲ್ಲ ಅನ್ನೋದು. ಓಕೆ ಸರ್, ಈಗ ನೆಕ್ಸ್ಟ್ ಇದಕ್ಕೆ ಬಂದರೆ, ನೀವು ಅವಾಗಿಂದ ಹೇಳ್ತಾ ಇದ್ರಿ ಬೆಳವಣಿಗೆ ನಿಮ್ಗೆ ಸದ್ಯ ಅಂದರೆ ಅಷ್ಟು ಕರೆಕ್ಟಾಗಿ ನೀವು ಅಂದ್ಕೊಂಡಷ್ಟು ಬಂದಿಲ್ಲ ಅಂತ ಅಂದ್ಕೊಂಡು 5 ವರ್ಷಕ್ಕೆ ಸಾಮಾನ್ಯವಾಗಿ ಎಷ್ಟು ಎತ್ತರ ಅಥವಾ ಎಷ್ಟು ದಪ್ಪ ಆಗಬೇಕಿತ್ತು, ಅಥವಾ ಎಷ್ಟು ನಿಮಗೆ ಬಿದಿರು ಮರಿಗಳು ಇರಬೇಕಿತ್ತು, ಎಷ್ಟು ಇಲ್ವಾ ಹೇಗೆ ಅಂತ ನಿಮ್ಗೆ? ಈಗ ನಾವು ಟೋಟಲ್ 480 ಪ್ಲಾಂಟ್ಸ್ ನಟ್ಟಿದ್ದೀವಿ ಇನಿಷಿಯಲಿ. ಈಗ ಒಂದು 400 ಪ್ಲಾಂಟ್ಸ್ ಇರ್ಬೋದು. ಇದೆ, ಒಂದು 80 ಪ್ಲಾಂಟ್ಸ್ ಹೋಗಿದೆ. ಬೆಳವಣಿಗೆ ಹೇಗಿದೆ ಅದರ? ಬೆಳವಣಿಗೆ ಅದೇ ಸ್ವಲ್ಪ ಈಗ ನೀವು ಅಲ್ಲಿ ಫ್ಯಾನ್ ಮಾಡಿದ್ರೆ ಗೊತ್ತಾಗ್ತದೆ. ಅದು ಸ್ವಲ್ಪ ಒಂದು ಅಟ್ಲೀಸ್ಟ್ ಅವರು 25-30 feet ಹೈ ಮೇಲೆ ಹೋಗಬೇಕು. ಮತ್ತೆ ಇನ್ನೊಂದು 6-7 inches ಬರಬೇಕಿತ್ತು. ಇದು ಸುಮಾರು ಒಂದು 15 ಅಡಿ ಹೋದಂಗೆ ಕಾಣುತ್ತೆ ಅಷ್ಟೇ ಅಲ್ವಾ? 15 ಅಡಿ ಹೋಗಿದ್ದಾವೆ ಅಲ್ಲಿ ಎಲ್ಲ. ಅದು ಸ್ವಲ್ಪ ಜಾಸ್ತಿ ಹೋಗಿದೆ, ಅದು ಸ್ವಲ್ಪ ಕರೆಕ್ಟ್ ಇದೆ ಅಲ್ಲ, ಅದು ಜಾಸ್ತಿ ಹೋಗಿದೆ. ಸೊ ಇದು ಹೆಂಗಾಗಿದೆ ಅಂತಂದ್ರೆ, ನಿಮ್ದು ಜಮೀನಿನ ಮೊದಲು ಭಾಗದಲ್ಲಿ ಏನಾಯ್ತು ಅದು ಚೆನ್ನಾಗಿದೆ, ಆಮೇಲೆ ಇಲ್ಲಿ ಮಧ್ಯ ಭಾಗದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ, ಉಳಿದ ಕಡೆ ಸೈಡಲ್ಲೂ ಸ್ವಲ್ಪ ಕಡಿಮೆ ಫಲವತ್ತತೆ ಹೋಗಿದೆ ಅಂತ ಅಂದ್ಕೊಂಡು. ಇದು ಒಂದಾಯ್ತು ಅಂದರೆ ಅಷ್ಟು ಬೆಳವಣಿಗೆ ಬಂದಿಲ್ಲ. ಬಹುಶಃ ನೀವೀಗ ಗೊಬ್ಬರ ಮತ್ತು ನೀರು ಕರೆಕ್ಟಾಗಿ ಕೊಟ್ಟರೆ ಬರ್ಬೋದು. ಅದು ಮತ್ತು ನೀವು ಅಂಥ ಫಲವತ್ತಾಗಿರೋ ಮಣ್ಣಲ್ಲ ಇದು. ನಿಮ್ಮ ಜಮೀನಿನ ಸ್ವಲ್ಪ ಕಡಿಮೆ ಫಲವತ್ತಾಗಿರೋ ಜಾಗದಲ್ಲಿ ಇಷ್ಟು ಬಂದಿದೆ. ಓಕೆ, ಈಗ ಮೇನ್ ಇದಕ್ಕೆ ಬರುವ ಸರ್, ಬಿದಿರು ಅಂತಂದರೆ ಬಹಳಷ್ಟು ಜನ ರೈತರಿಗಿರ್ಬೋದು, ಭಾಳಷ್ಟು ಜನರಿಗೆ ಇರೋ ಪ್ರಶ್ನೆ ಏನಪ್ಪ ಅಂದರೆ ಮಾರ್ಕೆಟಿಂಗ್ ಹೇಗೆ, ಎಲ್ಲಿ ಅಂತ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಸ್ವಲ್ಪ ಅದೇ ಈಗ ನಮ್ಮದು ಇದೆಲ್ಲ ಕಾಲೇಜ್ ಒಂದು ಟ್ರೀಟ್ಮೆಂಟ್ ಮಾಡ್ತದೆ ಬ್ಯಾಂಬೂ, ಅದು ವ್ಯಾಲ್ಯೂ ಆ್ಯಡೆಡ್. ಅಲ್ಲಿಂದ ಇದು ಮೋಸ್ಟ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತಾರೆ. ಈ ಸದ್ಯಕ್ಕೆ ಈಗ ಈ ಕಾಲೇಜ್ ಅವರೇ ಹೇಳಿದ್ದಾರೆ, ಈ ನಿಮಗೆ ಕಾಂಟ್ಯಾಕ್ಟ್ ನಾವು ಕೊಡ್ತೀವಿ ಹಾರ್ವೆಸ್ಟ್ ಮಾಡೋ ಟೈಮ್ನಲ್ಲಿ. ಸೊ ಹಾಗೆ ಇನ್ನು ಬಂದಿಲ್ಲ ಟೈಮ್, ಹಾರ್ವೆಸ್ಟಿಗೆ ಬರೋಷ್ಟು ದೊಡ್ಡ ಏನೂ ಆಗಿಲ್ಲ. ಸೊ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ನಾನು ಕೇಳೋದಂದ್ರೆ, ಈಗ ಅಕಸ್ಮಾತ್ ಇನ್ಯಾವುದೋ ಒಂದು ಎಕರೆ ನಾವು ನೋಡ್ತಾ ಇದೀವಿ, ಇಲ್ಲೇ ಖಾಲಿ ಇದೆ, ಅದೇ ಬೇರೆ ಬಿದಿರು ಹಾಕ್ತಿರೋ ಅಥವಾ ಪ್ಲಾನ್ ಇದೆ. ಈಗ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅವ್ರದ್ದು ಒಂದು ಸ್ಕೀಮ್ ಇದೆ, ಅವರೇ ಬಿದಿರು ಗಿಡ ಕೊಡ್ತಾರೆ, ನಾವು ನಟ್ಬೇಕು, ನಾವೆಲ್ಲ ಕ್ಲಿಯರ್ ಮಾಡಿ ನಾವೇ ಮಾಡಬೇಕು. ಅವ್ರದ್ದು ಬೈಬ್ಯಾಕ್ ಸ್ಕೀಮ್ ಇದೆ. ಸೊ ಅದು ಒಂದು ನಮ್ದು ಮನಸ್ಸಲ್ಲಿದೆ, ಇಲ್ಲಿಯೂ ಇದೆ, ಇನ್ನು ಬೇರೆ ಜಾಗವೂ ಇದೆ. ಸೊ ಅಂದ್ರೆ ನಿಮಗೆ ಬಿದಿರು ಬೆಳವಣಿಗೆ ಬಗ್ಗೆ ಇಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಇದೆ, ಅದಕ್ಕಾಗಿ ಇನ್ನೊಂದು ಖರೀದಿ ಒಪ್ಪಂದದಲ್ಲಿ ವಾಪಸ್ ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ಸೊ ಒಟ್ಟಾರೆ ನಿಮಗೆ ಹಂಗೆ ನೋಡಿದ್ರೆ ಬಿದಿರಿನ ಕೃಷಿಯಲ್ಲಿ, ಬಿದಿರು ಇದರಲ್ಲಿ ತುಂಬ ಸಂತೋಷವಾಗಿದೆ. ನನಗೆ ಸಂತೋಷ ಇದೆ, ಐ ಆಮ್ ಹ್ಯಾಪಿ. ನೀವು ಅದೇ ಹೇಳಿದ್ರಿ, ನೀವು ನೋಡಿದ ತಕ್ಷಣ ಇದೆ ಹೇಳ್ಕೊತಾ ಇದ್ರಿ, ಏನಪ್ಪ ಅಂದರೆ ಅಷ್ಟು ಬೆಳವಣಿಗೆ ಬಂದಿಲ್ಲ, ಬಟ್ ಬರ್ಸ್ತೀರಾ ಅಂದ್ಕೊಂಡು. ಬಹುಶಃ ನಾವು ಇನ್ನೊಂದು 2 ವರ್ಷದ ನೆಕ್ಸ್ಟ್ ಬಂದರೆ ತುಂಬ ಒಳ್ಳೆ ಬೆಳವಣಿಗೆ ಆಗಿರುತ್ತೆ. ಸರಿ ಸರ್, ನಮಗೆ ಇಷ್ಟೋ ತನಕ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ. ಆಮೇಲೆ ನಮಗೆ ಹೆಂಗಪ್ಪ ಅಂತಂದರೆ ಬೇರೆ ಬೇರೆ ರೈತರು ಅವರ ಬೇರೆ ಬೇರೆ ಅಭಿಪ್ರಾಯಗಳು, ಅವರ ಬೇರೆ ಬೇರೆ ಅನುಭವಗಳು ಬೇಕಾಗಿತ್ತು. ಸೊ ಹಿಂದೆ ಒಬ್ಬರ ಬಿದಿರನ್ನು ಬೆಳೆದವರ ರೈತರನ್ನು ಮಾಡಿದ್ದೆ. ಅವ್ರು ಹೆಂಗಪ್ಪ ಅಂತಂದರೆ
ಈ ಥರನೂ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಬಹಳಷ್ಟು ವರ್ಷಗಳಿಂದ ಅವರು ಸಾಧಾರಣ ಒಂದೊಂದೇ ಕಡೆ ಹಾಕಿತ್ತು. ತುಂಬ ಅದ್ಭುತವಾಗಿ ಬಂದಿತ್ತು. ಅವ್ರದ್ದೊಂದು ಅಭಿಪ್ರಾಯ, ಅವ್ರದ್ದೊಂದು ಅನುಭವ. ಇವಾಗ ನೀವು ಕಾಲೇಜ್ ಕಡೆ ವತಿಯಿಂದ ಅಲ್ಲಿ ವಿದ್ಯಾರ್ಥಿನಿಗೆ ಅಂತ ಅಂದ್ಕೊಂಡು PhD ಮಾಡ್ತಾ ಇರೋರು ಮೇಡಮಿಗೆ ಅಂದ್ಕೊಂಡು ಶುರು ಮಾಡಿದ್ದು, ಅದನ್ನು ನೋಡಿಕೊಂಡು ಇಲ್ಲಿ ಬೆಳವಣಿಗೆ ನೋಡಿದ್ದನ್ನು ಖುಷಿ ಇದ್ಕೊಂಡು ಇನ್ನೂ ಬೇರೆ ಕಡೆನೂ ಮಾಡೋಕೆ ಹೊರಟಿದ್ದೀರಾ ಅಂತ ಗೊತ್ತಾಯಿತು. ಸೊ ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ವತಿಯಿಂದ, ನಮ್ಮ ವೀಕ್ಷಕರ ವತಿಯಿಂದ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನಮಸ್ಕಾರ, ನಾನು ಡಾಕ್ಟರ್ ಕ್ಲಾರಾ ಮಾನಸ ಪಿ ಅಂತ. ಸೊ ನನಗೆ ನಿಂತಿರೋ ಪ್ಲಾಟ್ ಇದೊಂದು ಬರ್ಮಾ ಬಿದಿರಿನ ಬೇಸಾಯ ಮಾಡಿರುವಂಥ ಒಂದು ಪ್ರದೇಶ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು 2020 ಜೂನಲ್ಲಿ ಪ್ಲ್ಯಾಂಟ್ ಮಾಡಿದ್ದು. ಸೊ ಇದು ಹೇಗಿತ್ತು ಮುಂಚೆ ಲ್ಯಾಂಡ್ ಅಂತಂದರೆ, ಇದೊಂದು 10 ವರ್ಷದಿಂದ ಉಪಯೋಗಿಸದ ಒಂದು ಭತ್ತ ಬೆಳೆಯುವಂಥ ಜಾಗ. ಸೊ ಇದರಲ್ಲಿ ಮುಂಚೆ ಭತ್ತ ಬೆಳೀತಿದ್ರು 10 ವರ್ಷದಿಂದ. ಸೊ ಅದಾದಮೇಲಿಂದ ಇಲ್ಲಿ ಏನೇನು ಬೆಳೀತಿರಲಿಲ್ಲ. ಇದೊಂದು ಅಬಂಡೆಂಟ್ ಫೀಲ್ಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು. 10 ವರ್ಷದಿಂದ ಏನು ಬೆಳೀತಿರಲಿಲ್ಲ. ಸೊ ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಏನಿತ್ತು ಅಂತಂದರೆ, ಇದನ್ನು ಮತ್ತೆ ರೀಗ್ರೀನಿಂಗ್ಗೆ ತರಬೇಕು. 10 ವರ್ಷ ಏನು ಬೆಳೆಯದ ಕಾರಣ ಇದ್ರದ್ದು ನ್ಯೂಟ್ರಿಯೆಂಟ್ ಸ್ಟೇಟಸ್ ತುಂಬ ಲೋ ಆಗಿತ್ತು. ನಮ್ಮಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗಿದ್ದರಿಂದ ವಾಟರ್ ಲಾಗಿಂಗ್ ಕಂಡೀಷನ್ ಅಂತಂದರೆ ಒಂದು ಫೀಲ್ಡ್ ಕೆಪಾಸಿಟಿಗಿಂತ ಜಾಸ್ತಿ ನೀರು ನಿಲ್ಲುವಂಥ ಪ್ರದೇಶ ಆಗಿತ್ತು. ಅಂದರೆ ಭತ್ತ ಬೆಳೀಲಿಕ್ಕೆ ಕರೆಕ್ಟ್ ಆದಂಥ ಜಾಗ. ಬಟ್ 10 ವರ್ಷದಿಂದ ಏನು ಬೆಳೀತಿರಲಿಲ್ಲ. ಮತ್ತು ಅದನ್ನು ಮರು ಉಪಯೋಗಿಸಲು ಏನಾದರೂ ಒಂದು ಸ್ಪೀಸೀಸನ್ನು ಹಾಕಬೇಕಿತ್ತು, ಅದನ್ನು ರೀಗ್ರೀನ್ ಮಾಡಬೇಕಿತ್ತು, ಹಸಿರನ್ನು ಮತ್ತೆ ತರಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಬ್ಯಾಂಬೂವನ್ನು ನೆಡಬೇಕು ಅಂತ
ನಿಶ್ಚಯಿಸಿದ್ವಿ. ಅದರಲ್ಲೂ ಬರ್ಮಾ ಬಿದಿರನ್ನು ಸೆಲೆಕ್ಟ್ ಮಾಡಿದ್ವಿ. ಸೊ ಕೊಡಗಿನ ಪ್ರದೇಶಕ್ಕೆ ಅತಿ ಹೆಚ್ಚು ಮಳೆ ಬರುವಂಥ ಜಾಗಕ್ಕೆ ಬರ್ಮಾ ಬಿದಿರು ಸೂಕ್ತವಾಗಿದ್ದು ಅಂತ ಹೇಳಿ ಗೊತ್ತಿದ್ದರಿಂದ ಇಲ್ಲಿ ಬರ್ಮಾ ಬಿದಿರನ್ನು ನೆಡಲಿಕ್ಕೆ ನಾವು ಡಿಸೈಡ್ ಮಾಡಿದ್ವಿ. ಸೊ ಇದು ನನ್ನ PhD ಅಂತಂದರೆ ಡಾಕ್ಟರೇಟ್ ಪದವಿಗೆ ಬೇಕಾದಂಥ ಒಂದು ರಿಸರ್ಚ್ ಪ್ಲಾಟ್ ಆಗಿ ಮಾರ್ಪಡಿಸಲಿಕ್ಕೆ ಪ್ರಯತ್ನ ಪಟ್ವಿ. ಸೊ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದು ಅಂತಂದರೆ ನಮ್ಮದು ಮೇಯ್ನ್ ಬರ್ಮಾ ಬಿದಿರು ಹೇಗೆ ಬೆಳೆಯುತ್ತೆ, ಅದಕ್ಕೆ ಯಾವ ರೀತಿಯಾದ ಸೂಕ್ತವಾದ ವಾತಾವರಣ ಬೇಕು ಅನ್ನೋದನ್ನು ಫಸ್ಟ್ ಕಂಡುಹಿಡ್ಕೊಂಡು ಅದಕ್ಕೆ ತಕ್ಕಂತೆ ಈ ಪ್ಲಾಟನ್ನು ಕಂಪ್ಲೀಟಾಗಿ ಕಲ್ಟಿವೇಷನನ್ನು ಮಾಡಿದ್ವಿ. ಅಂದರೆ ಫಸ್ಟ್ ಮಣ್ಣು ಕ್ಲೀನ್ ಮಾಡಿ ಇದರಲ್ಲಿ ಕಂಪ್ಲೀಟ್ ಹುಲ್ಲು ಬೆಳೆದಿತ್ತು, ಕಂಪ್ಲೀಟ್ ವೀಡ್ ಕಾಂಪಿಟೇಷನ್ ಇತ್ತು. ಇಲ್ಲಿ ಬೇಕಾದಂಥ ಯಾವ ಸ್ಪೀಸೀಸು ಇರಲಿಲ್ಲ. ಸೊ ಅದನ್ನೆಲ್ಲ ಫಸ್ಟ್ ಕಳೆಗಳನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿಂದ ಸಾಯಿಲನ್ನು ಲೂಸ್ ಮಾಡಿ ಅಂತಂದರೆ ನಮಗೆ ಮತ್ತೆ ಗಿಡನ ನೆಡಲಿಕ್ಕೆ ಬೇಕಾಗುವಂಗೆ ಆ ಮಣ್ಣನ್ನು ನಾವು ಸೂಕ್ತವಾಗಿ ಲೂಸ್ ಮಾಡ್ಕೊಂಡ್ವಿ. ಸೊ ಕಲ್ಟಿವೇಟರ್ಸ್, ಟ್ರಾಕ್ಟರ್ಸ್ ಎಲ್ಲ ಉಪಯೋಗಿಸ್ಕೊಂಡು ಅದಾದಮೇಲಿಂದ ಲೆವೆಲ್ ಮಾಡಿಕೊಂಡು ಸೊ ಮಳೆ ಬರೋಕ್ಕೂ ಮುಂಚೆ ಜೂನ್ 2020ರಲ್ಲಿ ನಾವಿಲ್ಲಿ ಗಿಡ ನೆಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೆ ತಕ್ಕಂಗೆ ಇದೊಂದು ರಿಸರ್ಚ್ ಪ್ಲಾಟ್ ಆಗಿದ್ದರಿಂದ ನಾವು ಸೈಂಟಿಫಿಕ್ ಆಗಿ ಟಚ್ ಕೊಟ್ಟು ಪಕ್ಕ ಅಂತರ ಒಂದು ಹಿಂಡಿನಿಂದ ಈಗ ಒಂದು ಬ್ಯಾಂಬು ಮುಂದೆ ಬೆಳೀತಾ ಹಿಂಡಾಗಿ ಬೆಳೆಯುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಗಿಡ ನೆಡುವಾಗ ಭಾಳ ಚಿಕ್ಕದು ಅನಿಸಿದ್ರು, ಒಂದು ಹುಲ್ಲಿನ ಥರ ಕಂಡ್ರು ಅದು ಮುಂದೆ ಬೆಳೀತಾ ದೊಡ್ಡ ಹಿಂಡಾಗಿ ಬೆಳೀತದೆ. ಸೊ ಅದನ್ನು ಮುಂದೆ ಇಟ್ಕೊಂಡು ನಾವು ಅಂತರವನ್ನು ಡಿಸೈಡ್ ಮಾಡಬೇಕು. ಸೊ ಈ ಪ್ಲಾಟನ್ನು ನಾವು 5 by 5 ಮೀಟರ್ ಅಂತರದಲ್ಲಿ ನೆಟ್ಟಿದ್ದೀವಿ. ಸೊ ಇದಕ್ಕೆ ಬೇಕಾದಂಗೆ ಫಸ್ಟ್ ಪ್ಲಾಟನ್ನು ಕ್ಲೀನ್ ಮಾಡಿಕೊಂಡು ಫಸ್ಟ್ ಗುಂಡಿಗಳನ್ನು ತೆಗೆದಿಟ್ಕೊಂಡ್ವಿ. ಮಳೆ ಬರೋಕ್ಕಿಂತ ಮುಂಚೆ ಪ್ರಯರ್ ಟು ಮಾನ್ಸೂನ್ ಪ್ಲಾಂಟಿಂಗನ್ನು ನೆಡಬೇಕು ಅಥವಾ ಪ್ರೀ ಮಾನ್ಸೂನ್ ಶವರ್ಸಲ್ಲಿ ಮಳೆ ಬೀಳುವಾಗ ಗಿಡ ನೆಡಬೇಕಾಗಿದ್ದರಿಂದ ಫಸ್ಟೇ ನಾವು ಗುಂಡಿಗಳನ್ನು ತೆಗೆದಿಟ್ಕೊಂಡು ಆ ಗುಂಡಿಗಳಿಗೆ ಗಿಡ ನೆಡೋಕ್ಕೂ ಮುಂಚೆನೇ ಎಷ್ಟೆಷ್ಟು ಗೊಬ್ಬರ ಬೇಕು ಅಥವಾ ರಾಸಾಯನಿಕ ಗೊಬ್ಬರನೋ ಅಥವಾ ಎರೆಹುಳು ಗೊಬ್ಬರನೋ ಯಾವುದನ್ನು ಬೇಕು ಸೊ ಸೈಂಟಿಫಿಕಲಿ ಕ್ಯಾಲ್ಕುಲೇಟ್ ಮಾಡಿ ಫಸ್ಟೇ ನಾವು ಆ ಗುಂಡಿಗಳಿಗೆ ಗೊಬ್ಬರವನ್ನು ತುಂಬಿಸಿದ್ವಿ. ಅದಾದ ನಂತರ ಒಂದು ಮಳೆ ಬಿದ್ದ ಮೇಲೆ ಸೊ ನಾವು ಇಲ್ಲಿ ಅಷ್ಟಿದು 1 ಹೆಕ್ಟೇರ್ ಜಾಗ ಇದೆ. 1 ಹೆಕ್ಟೇರ್ ಜಾಗಕ್ಕೆ 5 ಮೀಟರ್ by 5 ಮೀಟರ್ ಅಂತರದಲ್ಲಿ ಎಷ್ಟು ಗಿಡಗಳು ನೆಡಬೇಕು ಅಂತ ಹೇಳಿ ಸೊ ಅರೌಂಡ್ 450 to 500 ಪ್ಲಾಂಟ್ಸನ್ನು ನಾವು ಅವತ್ತು ಪ್ಲಾಂಟ್ ಮಾಡಿದ್ವಿ. ಇದು ನಡೆದಿದ್ದು ಜೂನ್ 2020ರಲ್ಲಿ. ಅದಾದ ನಂತರ ಬೇರೆ ಬೇರೆ ಕಲ್ಟಿವೇಷನ್ ಪ್ರಾಕ್ಟೀಸಸ್, ಗಿಡ ನೆಟ್ಟ ಮೇಲೆ ಅದಕ್ಕೆ ಮಣ್ಣು ಸೇರಿಸುವಂಥದ್ದು, ಗೊಬ್ಬರ ಕೊಡುವಂಥದ್ದು, ಮಳೆ ನಿಂತ ಮೇಲೆ ಸಹ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಕೊಟ್ಟು ಇಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದಾಗಿ ಹೆಚ್ಚು ಮಳೆ ಬೀಳೋ ಪ್ರದೇಶ ಆಗಿರೋದ್ರಿಂದಾಗಿ ಸೊ ನಮಗೆ ಆಲ್ಮೋಸ್ಟ್ 1 ವರ್ಷದಲ್ಲಿ 9 ತಿಂಗಳು ಮಳೆ ಬೀಳುತ್ತೆ. ಸೊ ಅದಾದಮೇಲೆಯಿಂದ ಸಮ್ಮರ್ ಸೀಸನಲ್ಲಿ ಇದಕ್ಕೆ ನೀರಾವರಿ ಕೊಡಬೇಕು. ಸೊ ಅದ್ರ ಜೊತೆಗೆ ಇಲ್ಲಿದ್ದು ನಾನು ಹೇಳಿದ್ದೆ 10 ವರ್ಷದಿಂದ ಇಲ್ಲಿ ಏನು ನೆಟ್ಟಿರಲಿಲ್ಲ. ನೆಟ್ಟಿರೋದ ಕಾರಣ ಇದ್ರದ್ದು ಸಾಯಿಲ್ದು ನ್ಯೂಟ್ರಿಯೆಂಟ್ ಸ್ಟೇಟಸ್ ತುಂಬ ಕಮ್ಮಿ ಆಗಿತ್ತು. ಮತ್ತು ಮೇಯ್ನಾಗಿ ಏನಂತಂದರೆ ಬ್ಯಾಂಬುದು ಇನ್ನೊಂದು ಈ ಬರ್ಮಾ ಬಿದಿರು ಏನು ಪ್ರಾಬ್ಲಮ್ ಅಂತಂದ್ರೆ ಬಿದಿರಲ್ಲಿ ಯೂಶ್ವಲಿ ನೀರು ಅತಿ ಹೆಚ್ಚು ನಿಲ್ಲುವಂಥ ಜಾಗದಲ್ಲಿ ಇದ್ರದ್ದು ಬೇರುಗಳು ಕೊಳತೋಗಿ ಗಿಡ ಸತ್ತೋಗುತ್ತೆ. ಆದರೆ ಈ ಪ್ರದೇಶ ಹೆಂಗಿದೆ ಅಂದರೆ ನೀರು ಅತಿ ಹೆಚ್ಚು ನಿಲ್ಲುವಂಥ ಪ್ರದೇಶ. ಅದಕ್ಕೋಸ್ಕರ ಮೇಯ್ನಾಗಿ ನಾವು ಏನು ಮಾಡಿದ್ದಂತಂದರೆ ಟ್ರೆಂಚಸನ್ನು ತೆಗೆದಿದ್ದು, ಡ್ರೈನೇಜ್ ಟ್ರೆಂಚಸನ್ನು ತೆಗೆದಿದ್ವಿ. ಗಿಡ ನೆಡೋಕ್ಕೂ ಮುಂಚೆನೇ ಒಂದೊಂದು 5 ಗಿಡದ ಅಂತರದಲ್ಲಿ 1 ಮೀಟರ್ ಆಳ 1 ಮೀಟರ್ ಅಗಲದಲ್ಲಿ ದೊಡ್ಡ ಟ್ರೆಂಚಸನ್ನು ಹೊಡೆದಿದ್ವಿ. ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ನೀರು ನಿಲ್ಲಬಾರ್ದು. ನೀರು ಹೆಚ್ಚಿಗಿರೋ ನೀರೆಲ್ಲ ಬಸಿದು ಹೋಗಬೇಕು. ಅದು ನೀರು ನಿತ್ತರೆ ಏನಾಗುತ್ತೆ, ನಮ್ಮ ಬಿದಿರಿನ ಬೇರುಗಳು ಕೊಳತೋಗಿ ಬಿದಿರು ಸತ್ತೋಗುತ್ತೆ. ಸೊ ಇದರಿಂದಾಗಿ ಇದೆಲ್ಲ ಕರೆಕ್ಟಾಗಿ ನಾವು ಫಾಲೋ ಮಾಡಿದ್ರಿಂದಾಗಿ ನಮಗೆ 450 ಪ್ಲಾನ್ಸಲ್ಲಿ ಅರೌಂಡ್ 90% ಸರ್ವೈವಲ್ ಪರ್ಸೆಂಟೇಜ್ ಸಿಕ್ತು. ಸೊ ಏನೋ ಬೆಳೆದಂಥ ಜಾಗದಲ್ಲಿ 90% ಬಿದಿರನ್ನು ಬೆಳೆಸಿದ್ದೀವಿ ಅನ್ನೋದೇ ನಮಗೊಂದು ಸಕ್ಸಸ್. ಸೊ ದ್ಯಾಟ್ ಇಟ್ ಸೆಲ್ಫ್ ಬಿಕಮ್ಸ್ ಎ ಸಕ್ಸಸ್ ಸ್ಟೋರಿ. ಸೊ ಇನಿಷಿಯಲಲ್ಲಿ ಬ್ಯಾಂಬು 2 ವರ್ಷ ತಗೊಳುತ್ತೆ ಒಂದು ಹಿಂಡಾಗಿ ಬೆಳೆಯೋಕ್ಕೆ. ಸೊ ಒಂದು ಬಿದಿರಿಂದ ಇನ್ನೊಂದು ಬಿದಿರಿಗೆ 5 ಮೀಟರ್ ಅಂತರ ಇದ್ದಿದ್ದರಿಂದ ಆ ಅಂತರದಲ್ಲಿರುವಂಥ ಜಾಗನೂ ಸಹ ನಾವು ಇಂಟರ್ಕ್ರಾಪಿಂಗ್ ಕೃಷಿ ಅರಣ್ಯಕ್ಕೂ ಉಪಯೋಗಿಸ್ಕೋಬೋದು. ಸೊ ಇಂಟರ್ಕ್ರಾಪಿಂಗ್ ಅಂತಂದರೆ ನಾವು ಆವಾಗ PhDಗೋಸ್ಕರ ನಾನು 2 ಕ್ರಾಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಒಂದು ತರಕಾರಿ, ಅದೇ ಬೆಂಡೆ, ಇನ್ನೊಂದು ಕ್ರಾಪ್ ಉದ್ದು, ಬ್ಲ್ಯಾಕ್ ಗ್ರಾಮ್. ಇದನ್ನು ನಾವು ಕಲ್ಟಿವೇಟ್ ಮಾಡಿದ್ವಿ. ಸೊ ಇದು ಮಾಡಲಿಕ್ಕೆ ಆಗೋದು ಬಿದಿರು ಅದರದ್ದು ಕ್ರೌನನ್ನು ಮುಚ್ಚೋಕ್ಕಿಂತ ಮುಂಚೆ, ಅಂದರೆ ಒಂದ್ಸಲಿ ಬಿದಿರು ಬೆಳೆದು ಹಿಂಡಾಗಿ ಬೆಳೆದ ಮೇಲೆ ಅದು ನೆರಳು ಬರುತ್ತೆ. ಅದರದ್ದು ನೆರಳು ಬಿದ್ದಾಗ ಅದ್ರ ಕೆಳಗಡೆ ಇಂಟರ್ಕ್ರಾಪ್ಸ್ ಹಾಕೋದು ಕಷ್ಟ ಆಗುತ್ತೆ, ಬೆಳೆಯನ್ನು ಬೆಳೆಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ 2 ವರ್ಷದಲ್ಲಿ ಯಾವಾಗ ಈ ಹಿಂಡು ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅದಕ್ಕಿಂತ ಮುಂಚೆನೇ ನಾವು ಅದ್ರ ಮಧ್ಯದಲ್ಲಿ ಇರುವಂಥ ಜಾಗಗಳನ್ನ ಇಂಟರ್ಕ್ರಾಪಿಂಗಿಗೆ ಅಥವಾ ಬೇರೆ ಬೆಳೆ ಬೆಳೀಲಿಕ್ಕೆ ಯೂಸ್ ಮಾಡ್ಕೋಬೋದು.
ಅದೇ ಥರದಲ್ಲಿ ಅಂದರೆ ನೈಟ್ರೋಜನ್ ಫಿಕ್ಸಿಂಗ್, ಈಗ ನಾನು ಹೇಳಿದ್ದೆ ಮಣ್ಣಿದು ಇದು ನ್ಯೂಟ್ರಿಯೆಂಟ್ ಸ್ಟೇಟಸ್ ಕಮ್ಮಿ ಇತ್ತು ಅಂತ. ಸೊ ನಾವು ಏನು ಮಾಡ್ಕೋಬೋದು ಆ ಸಮಯದಲ್ಲಿ ಅಂತಂದರೆ ವೆಜಿಟೇಬಲ್ ಕ್ರಾಪ್ಸ್ ಯಾವ್ದು ತುಂಬ ನೈಟ್ರೋಜನ್ ಫಿಕ್ಸ್ ಮಾಡಂತೆ ಲೆಗ್ಯೂಮ್ನಸ್ ಕ್ರಾಪ್ಸನ್ನು ನಾವು ಹಾಕಿದರೆ ಇವನ್ ಅದು ಹಾರ್ವೆಸ್ಟ್ ಆದಮೇಲೆ ಸಹ ಸೊ ಅದು ಇಲ್ಲೇ ಕೊಳೆತು ಮಣ್ಣಿನ ಜೊತೆ ಮಿಕ್ಸ್ ಆದಾಗ ಇವನ್ ದ ನ್ಯೂಟ್ರಿಯೆಂಟ್ ಸ್ಟೇಟಸ್ ಸಹ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ಮಣ್ಣಿನ ಪರೀಕ್ಷೆಯನ್ನು ಸಹ ಮಾಡಿದ್ವಿ. ಬರ್ಮಾ ಬಿದಿರು ಬೆಳೆಯೋಕ್ಕಿಂತ ಮುಂಚೆ ಮಣ್ಣು ಹೇಗಿತ್ತು, ಬರ್ಮಾ ಬಿದಿರು ಬೆಳೆದ ಆದಮೇಲೆ ಹೇಗಿತ್ತು ಅನ್ನೋದನ್ನು ಪರೀಕ್ಷೆ ಸಹ ಮಾಡಿದಾಗ ಮಣ್ಣೊಂದು ಫಲವತ್ತತೆ ಇನ್ಕ್ರೀಸ್ ಆಗಿದೆ. ಅದು ತುಂಬ ಆಗಿದೆ ಅನ್ನೋಕ್ಕಿಂತ ದೇರ್ ವಾಸ್ ಅ ಕಂಪ್ಯಾರಿಟಿವ್ ಚೇಂಜ್. ಅಂದರೆ ಇಲ್ಲಿ ಏನೂ ಬೆಳೆಯದೇ ಇರೋದಕ್ಕೂ ಬಿದಿರು ಇರೋದಕ್ಕೂ ತುಂಬ ಮಣ್ಣಿಗೆ ತುಂಬ ಉಪಯೋಗನೂ ಆಗಿದೆ. ಅದೇ ರೀತಿ ನಾವು ಅದ್ರ ಮಧ್ಯದಲ್ಲಿ ಬೇರೆ ಬೆಳೆಗಳನ್ನ ನೆಡೋದ್ರಿಂದ ಆ ಬೆಳೆಗಳು ಸಹ ಮಣ್ಣಿನ ಫಲವತ್ತತೆನೂ ಇನ್ಕ್ರೀಸ್ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಅಡಿಷ್ನಲ್ ಇನ್ಕಮ್ ಸಹ ಸಿಗುತ್ತೆ. ಇದಾಗಿ 2 ವರ್ಷದಿಂದ ಈ ಬಿದಿರನ್ನು ಮ್ಯಾನೇಜ್ ಮಾಡಬೇಕು. ಕ್ಲಂಪ್ ಮ್ಯಾನೇಜ್ಮೆಂಟ್, ಹಿಂಡುಗಳನ್ನೆಲ್ಲ ಮ್ಯಾನೇಜ್ ಮಾಡಬೇಕು. ಅದು ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅಡಿಷ್ನಲ್ ಇನ್ಕಮ್ ಜೊತೆಗೆ ಬ್ಯಾಂಬೂ ಇನ್ಕಮು ಸಿಗುತ್ತೆ. ಇನ್ನು ಮೇಲೆ ಬೆಳೆ ಇಂಟರ್ ಕ್ರಾಪಿಂಗ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ಕ್ರೌನ್ ಕ್ಲೋಜರ್ ಆದಾಗ ಮಳೆಗಾಲದಲ್ಲಂತೂ ತುಂಬ ಹಚ್ಚ ಹಸಿರಾಗಿರುತ್ತೆ, ಒಂಚೂರು ನೆರಳು ಬೀಳಲ್ಲ. ಆವಾಗ ಬೇರೆ ಬೆಳೆಗಳನ್ನ ತೊಗೊಳಕ್ಕಾಗಲ್ಲ ನಮಗೆ. ಬಟ್ ನಾವು ನೆರಳಲ್ಲಿ ಬೆಳೆಯುವಂಥ ಯಾವುದಾದ್ರೂ ಬೆಳೆ ಇದ್ದರೆ ಅದನ್ನು ಬೇಕಾದರೆ ಇಷ್ಟು ಸ್ಪೇಸಿಂಗ್ ಜಾಸ್ತಿ ಇರೋದಕ್ಕೆ, ಅಂತರ ಒಂದು ಹಿಂಡಿನಿಂದ ಇನ್ನೊಂದು ಹಿಂಡಿಗೆ ಅಂತರ ಜಾಸ್ತಿ ಇರೋದ್ರಿಂದ ಇಲ್ಲಿ ಬೇರೆ ಬೆಳೆಗಳನ್ನು ಸಹ ಬೆಳಿಬೋದು. ಇವತ್ತಿನ ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ನಮಗೆ ಶ್ರೀ ಕರ್ತವಾಡ ವಿವೇಕ್ ಸರ್ ಅವರು ಒಟ್ಟಾರೆ ಬಿದಿರು ಕೃಷಿ ಬಗ್ಗೆ ಅವರ ಅನುಭವವನ್ನು ನಮ್ಮ ಹತ್ರ ಹೇಳ್ಕೊಂಡ್ರು. ಅದೇ ರೀತಿ 2ನೇ ಭಾಗದಲ್ಲಿ ಡಾಕ್ಟರ್ ಕ್ಲಾರಾ ಮಾನಸ ಮೇಡಮ್ ಅವರು ಅವ್ರದ್ದು PhD ಮಾಡಬೇಕಾದ್ರಿಂದ ಎಲ್ಲಿ ಶುರುವಾಯಿತು, ಹೇಗೆ ಶುರುವಾಯಿತು, ಯಾವ ತಳಿಯ ಬಿದಿರನ್ನು ನೆಟ್ಟರು, ಎಷ್ಟು ಅಂತರದಲ್ಲಿ ನೆಟ್ಟರು, ಎಷ್ಟು ಅಂತರದಲ್ಲಿ ನೆಡಬಹುದಾಗಿತ್ತು, ಆಮೇಲೆ ಬಿದಿರಿನಲ್ಲಿ ಯಾವ್ಯಾವ ಅಂತರ ಬೆಳೆಗಳನ್ನು ಮಾಡಬಹುದು, ಇಲ್ಲಿ ಯಾವ್ಯಾವುದನ್ನು ಮಾಡಿದ್ದು ಏನು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಸೊ ಇದು ನಿನ್ನೆ ಮತ್ತು ಇವತ್ತು 2 ಕಂತಿನಲ್ಲಿ ನಮಗೆ ಒಟ್ಟಾರೆ ಬಿದಿರಿನ ಕೃಷಿ ಬಗ್ಗೆ, ಬಿದಿರಿನ ಮಾರುಕಟ್ಟೆ ಬಗ್ಗೆ, ಯಾವ ರೀತಿ ಸಸಿ ನೆಡಬೇಕು, ಹೇಗೆ ನೆಡಬೇಕು, ಯಾವ ಮಣ್ಣಲ್ಲಿ ಬರುತ್ತೆ, ಎಷ್ಟು ನೀರು ಹಾಕಬೇಕು, ಗೊಬ್ಬರ ಏನು, ಎತ್ತ ಅಂತರ ಬೆಳೆ ಯಾವುದು, ಹೇಗೆ ಈ ಮಾರುಕಟ್ಟೆಯಲ್ಲಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಸಿಕ್ಕಿವೆ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಕೃಷಿ ರುಚಿ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.